ಎಂತ ಫೋನ್ ಮಾಡ್ದನ? ನಿನ್ನೇನು ಕಿಲ್ಗೂ ಹೇಳ್ತಾ ಇದ್ದಾರೆ ಆ ಥರ. ಇಲ್ಲಿರಲ್ಲಿ ಹೋಗಿ ಹುಡುಕಿಯಾರು ಹುಡ್ಕೋಬೇಕು, ಅದನ್ನು ಮಾಡಲ್ಲ. ಅವರು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಸಮ ಆಗ್ತದೆ. ಇನ್ನು ಯಾರು ಬಾಯಿ ಹೊಯ್ಕಿದ್ದಾರೆ? 4 ದಿನ ಆಗಿತ್ತು, ಸ್ವಲ್ಪ ಕಿವಿಗೆ ಸುಖ ಆದಂಗೆ ಆಗಿತ್ತು. ಮುಲ್ಕಿಂಡರೆ ನಾನು ಎಲ್ಲಿಗೂ ಹೋಗಲ್ಲ, ಏನೂ ಮಾಡಲ್ಲ, ನಂಗೆ ಮಿಷಿನ್ ಇಲ್ಲ ಅಂಥೇಳಿ. ಈಗ ಒಂದು ಫೋನ್ ಮಾಡಿದ್ರೆ ಅದೇನಲ್ಲ ಅನ್ನಲ್ಲ, ಒಂದು ಸತಿ ತಂದಿದ್ದು ಗೊತ್ತಲ್ಲ. ಫೋನ್ ಮಾಡೋಕ್ಕೂ ದುಡ್ಡು ಕೊಟ್ಟಾರ ಹಂಗೆ ಮಾಡ್ತೀರಪ್ಪ. ಈಗ ನಿಮ್ಮದೇ ಎಂಥವ್ರ ಕೆಲಸ ಆಗಿದ್ರೆ ಫೋನ್ ಮಾಡ್ತಿದ್ರೆ ಮಾಡ್ತಿರಲ್ಲ. ಈಗ ಅಮ್ಮ, ನೀ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯ ಮಾರತಿ. ಫೋನ್ ಮಾಡೋದೇನು ದೊಡ್ಡದೇನಲ್ಲ. ಈಗ ಒಂದು ಸತಿ ತಂದು ಕೊಟ್ಟದೆ, ಮತ್ತೊಂದು ಸತಿನೂ ನೀನೇ ತಂದು ಕೊಡು ಅಂತ ಫೋನ್ ಮಾಡೋದು ಹೆಂಗೆ? ನಾನು ಇಷ್ಟು ಬೇಗ ಕಳ್ಕೊಂಡು ಕೂತ್ಕೊಂಡ್ರೆ ನಾನಾರು ಎಂತ ಮಾಡೋದು? ಈಗ ನೀಲ ನಾಳೆನ ಇವತ್ತು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳೇನೆ. ಹೋಗಿ ಅಲ್ಲೇ ಎಲ್ಲ ನೋಡ್ತೀನಿ, ನೋಡೋಣ. ಕೆಸರಲ್ಲಿ ಹೋಗೋದು ಅದು ಇನ್ನೆಂತಕ್ಕೆ ಬರಲೇನ ಎಂಥರಾಗಲಿ. ಇಲ್ಲಿದ್ರೆ ನಾನೇ ಪೇಟೆಗೆ ಹೋದವಂತ ತಿನ್ನು ಮಾರತಿ. ಏನು ತಿಳ್ಕೊತದೆ ಅಕ್ಕನ? ಹಂಗಾರೆ ಒಂದು ಸತಿ ಕೊಡಿಸ್ದೆ, ಮತ್ತೊಂದು ಸತಿ ಹಂಗಿದ್ನೇ ಕೊಡ್ಸೋಕ್ಕಾಗಲ್ಲ ಅಂತ ತಿಳ್ಕೊಳಲ್ಲ. ಹಿಂಗೇನು ಹೇಳ್ತೀರಿ? ಅದರಲ್ಲೊಂದು ಏನು ಮಾರಯ್ಯ, ಹೇಳಬೇಕು ಎಂತ ಆಗ್ತದೆ? ಏನು ಲಕ್ಷಗಟ್ಟಲೆ ಕೊಡ್ಬೇಕಾ? ಒಂದು ಸತಿ ತಂದು ಕೊಟ್ಟಳು, ಈಗ ಮತ್ತೊಂದು ಸತಿ ಕೊಡ್ತದೆ. ಅಂದನಕ್ಕೆ ಇದಾದರೂ ದುಡ್ಡು ಕೊಟ್ಟರು ಸಹಿ, ಎಷ್ಟು ಏನು ಅಂತ ಕೇಳ್ಕೊಂಡದು ಗೊತ್ತಾದರೂ ಬೈತದೆ. ಇಷ್ಟು ದಿವಸ ಆಗ ತನಕ ಎಂತಕ್ಕೆ ಹೇಳ ನೀವು, ನಾನು ತಂದು ಕೊಡ್ತಿರ್ಲನೋ ಅಂತ ಬೈತದೆ. ನೋಡಿ ಅವಾಗ ಗೊತ್ತಾಗ್ತದೆ. ನನಗೇನು, ನಾನು ಯಾವುದ್ರೊಳಗೂ ಇಲ್ಲ. ಫೋನ್ ಮಾಡು, ನೀ ಫೋನ್ ಮಾಡು, ಹೇಳ್ತೀನಿ. ನಿಂಗೆ ಏನು ಮಾರತಿ ಅಮ್ಮ ಹೇಳ್ತೀಯ ಸಲೀಸಾಗಿ, ಫೋನ್ ಮಾಡು ಅಂತ. ಹಂಗಾರೆ ನೀನೇ ಮಾಡ್ಬೋದಲ್ಲ, ನೀನೇ ಫೋನ್ ಮಾಡಿ ಹೇಳು, ನಾನೇನು ಹೇಳೋಕ್ಕೋಗಲ್ಲ. ನೋಡ್ತಾ ಕೂತ್ಕ. ನಾನೀಗ ಫೋನ್ ಮಾಡಿ ಹಿಂಗೆ ನಿನ್ನಪ್ಪಗೆ ಇದು ಬೇಕಂತೆ ತಗೋಬಾ ಅಂತ ಹೇಳಿಬಿಡ್ತೀನಿ. ಮೊದಲಿಂದನೂ ಕದ್ದು ಮುಚ್ಚಿ ಫೋನ್ ಮಾಡಿ ಮಾತುಕತೆ ಆಡ್ತಿದ್ದಿದ್ದು ಯಾರ? ನಾನಾ? ಸುಮ್ಮನಿರು ಮಾರತಿ. ಏನಾರು ಹೇಳಕ್ಕೆ ಹೋದಕ್ಕೂ ಹಿಂಗಿದ್ದೆ ಅಂತಾರೊಂದು ಹೇಳಿಬಿಡ್ತೀಯ. ಅವಾಗ ಹಂಗೆ ಮಾತಾಡ್ತಿದ್ದೆ ಅಂಥೇಳಿ ಈಗಲೂ ಹಾಗೆ ಇದು ಮಾಡೋಕ್ಕಾಗ್ತದ? ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ. ಅದೊಂದು ಯಾವ ದೊಡ್ಡಿದೆ ಅಂತ ಹಿಂಗೆ ಮಾಡ್ತೀರಿ? ಅನಿಲಣ್ಣನ ಹತ್ರ ಕೇಳಿ ನೋಡ್ರಿ, ಇಬ್ಬರು ಹೋಗಿ ಇಲ್ಲೇ ತರ್ಬೋದಲ್ಲ. ಎಂತಕ್ಕೆ ಅವ್ರಿಗೆ ಫೋನ್ ಮಾಡೋದೆಂತಕ್ಕೆ? ಫೋನ್ ಮಾಡೋಕ್ಕಾಗಲ್ಲ, ಅವ್ರೇನಾರು ಅಂದ್ಕೋತಾರೆ. ಇಲ್ಲಿ ತರೋಕ್ಕಾಗಲ್ಲ. ಎಂತ ಮಾಡ್ಬೇಕಂತ ಮಾಡಿರಿ? ಹಾಗೆ ಬಿಟ್ಕೊಂಡಿರೋದಾ? ನಿಮಗೆ ದಿನ ಎಂತಾರು ಹೇಳ್ತಾ ಇದ್ರೆ ಅವಾಗ ಗೊತ್ತಾತಿತ್ತು. ನಾನು ಇಲ್ಲಿ ಮನೇಲಿ ಕೇಳಿಸ್ಕಿತಾ ಇರಬೇಕು. ಎಷ್ಟು ಬೈತಾ ಇರ್ತಾರೆ ಗೊತ್ತಾನಲ್ಲಿ. ಯಾವುದೂ ಆಗಲ್ಲ ಅಂತ ಇವರಿಗೆ. ನಿಮ್ಮ ಕೈಲಿ ಏನಾಗ್ತದೆ ನೋಡೋಣ. ಆಗಲ್ಲ, ನಿಮ್ಮ ಅಕ್ಕಗೆ ಫೋನ್ ಮಾಡೋಕ್ಕಾಗಲ್ಲ ಅಂದರೆ ಹೋಗಲಿ, ಬೇಡ ಬಿಡಿ, ನೀವೇ ತನ್ನಿ. ಯಾಕೆ ತರಬಾರ್ದು? ಏನು ಅದೇನು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿ ತರಿಸ್ಬೇಕಾ? ಅದು ಎಂಥದ ನಂಗೆ ಸರಿ ಗೊತ್ತಿಲ್ಲ. ಎಂಥರಾಗಲಿ ಅನಿಲಣ್ಣನ ಹತ್ರ ಕೇಳಿದ್ರೆ ಗೊತ್ತಾಗ್ತದಪ್ಪ. ಒಂದು ತರ್ಬೋದು. ಮೊದಲಿಂದ ಹೆಂಗಿದ್ರು ಆ ಸತಿ ತಂದಿದ್ದು ಆ ಬಿಲ್ಗಿಲ್ಲೆಲ್ಲ ಇಲ್ಲೇ ಇರಬೇಕು. ಅದೇ ಥರದ್ದು ಮತ್ತೊಂದು ತಂದ್ರೆ ಸಯ್ಯಪ್ಪ. ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಬರ್ತದೆ ಮನೆಗೆ. ಅದೇನು ದೊಡ್ಡ ಇದು ಅನ್ನೋ ಥರ ಹೇಳ್ತಾನಿರ್ತಾರೆ. ಸುಮ್ಮನಿರೇ ಸ್ವಲ್ಪ. ಅದೇನು ಹಾಗೆ ಈಗ ಎಲ್ಲರೂ ಹೋಗಿ ಹಂಗೆ ತಂದು ಒಟ್ಟರಾಶಿ ಹಾಕಿಣದಲ್ಲ ಅದು. ಏನು ಮೊಬೈಲ್ ಕೇಳೋಕ್ಕೆ ಅಂತ ಮಾಡಿಯಾ? ಕಿವಿ ಪೂರ್ತಿ ಕೇಳೋಕ್ಕೆ ಅದು ಹೋಗಿ ಟೆಸ್ಟೇ ಮಾಡಿಸ್ಬೇಕಿರ್ಬೇಕು. ಆ ಸತಿ ಯಾವಾಗಲೂ ಹೋದಾಗ ಟೆಸ್ಟ್ ಮಾಡಿಸಿ ಆಮೇಲೆ ಅದು ಆರ್ಡ್ರ್ ಕೊಟ್ಟೆ ಮಾಡಿಸಿದ್ದೇನು. ಹೇಳ್ದಷ್ಟು ಸುಲಭ ಅಲ್ಲ ಅವೆಲ್ಲ ಆನ್ಲೈನಲ್ಲಿ ತತ್ತಾರಂತ. ಆಗಲಿ, ಅದನ್ನಾರು ಮಾಡಿರಿ. ನಿಮ್ಮ ಅಪ್ಪನ ಕರ್ಕೊಂಡೋಗಿ ನೀವೇ ಹೋಗಿ ಟೆಸ್ಟ್ ಮಾಡಿಸಿ ಏನು ಅಂತ ನೋಡಿ ತಗೊಬನ್ನಿ ಒಂದು. ಅದಕ್ಕೇನು ಬೇರೆಯವ್ರು ನಿಮ್ಮ ಅಕ್ಕನೇ ಆಗ್ಬೇಕು, ಅವ್ರಿಗೆ ಮಾತ್ರ ಕೊಡೋದ, ಬೇರೆಯವ್ರಿಗೆ ಕೊಡಲ್ಲ? ಏನು ಮಾಡಬೇಕು ಅಂತ ಅಂದ್ಕೊಂಡಿರಿ? ಯಾವುದು ಕೇಳಿದ್ರು ಅದಾಗಲ್ಲ ಇದಾಗಲ್ಲ ಅಂತ ಒಂದಲ್ಲ ಒಂದೇನಾರು ಹೇಳ್ತಿರ್ತೀರಿ. ಹೌನಾ? ಹಂಗೇನು ಮಾಡೋ ಸುಳ್ಳಲ್ಲ, ನಂಗೆ ಇದು ಗೊತ್ತೇ ಆಗಲ್ಲ. ಕರ್ಕೊಂಡೋಗ, ನೀನೇ ಕರ್ಕೊಂಡೋಗಿ ಯಾವುದು ಆಸ್ಪತ್ರೆಗೆ ಎಲ್ಲ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಬಂದುಬಿಡು. ಏನೋ ಒಂದು ಹರ್ನಿರಿ ಮಾಡೋ ನೋಡು, ಹೇಳಿನಿ. ಈ ಥರ ಮನೆ ಒಳಗೆ ಕೇಳ್ತಾ ಕೂರಕ್ಕಾಗಲ್ಲ. ಅಮ್ಮ, ಎಲ್ಲರೂ ನಂಗೊಬ್ಬನಿಗೆ ಹೇಳ್ತಾ ಇರಿ. ನಿಂಗೆ ಬಾಕಿದ್ದರಿಗಾದ್ರೆ ಹೇಳ್ತಾರಲ್ಲ, ಏನು ಸಣ್ಣ ಮಗುನ ಅಷ್ಟು ಜಾಗ್ರತೆಯಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ಎಂತ ಕಲ್ಲಿಗೆ ಎಂತಕ್ಕೆ ಹಾಕ್ಕೊಂಡು ಹೋಗ್ಬೇಕಿತ್ತು ನೋಡೋಣ. ಹಾಕ್ಕೊಂಡು ಹೋದರೂ ಏನು ಆಟ ಆಡೋಕ್ಕೆ ತೆಗ್ದಿದ್ದ? ಅದು ನೀರಿಗೆ ಬೀಳೋ ತನಕನೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ತಂದು ಕೊಟ್ಟರು ಇದೇ ಥರ ಮಾಡೋದು. ನಾ ಹೇಳೋದಾದ್ರೆ ಅವ್ರು ಹಿಂಗೆ ಇರಲಿ, ನಾನು ಇನ್ನು ತರೋಕ್ಕೂ ಹೋಗಲ್ಲ, ಬಾರ್ಸೋಕ್ಕೂ ಹೋಗಲ್ಲ. ಈಗ ಇದೊಂದು ಸತಿ ತಂದು ಅಭ್ಯಾಸ ಮಾಡಿದ್ರೆ ಇನ್ನು ಮತ್ತೆ 2 ಸತಿ ಹಂಗೆ ಕಳ್ಕೊತಾರೆ. ಕಳ್ಕೊಂಡಂಗೂ ತಂದು ಕೊಡ್ತಾ ಇರೋಕ್ಕಾಗ್ತದ? ಆಗ್ತದೆ. ಯಾಕಾಗಲ್ಲ? ಏನು ನಮ್ಮ ಮನೇಲಿ ಏನು ಉತ್ಪತ್ತಿಲ್ಲ? ದುಡಿಮೆ ಎಷ್ಟು ಮಾಡ್ತಾರೆ ಅವರು? ಅವ್ರ ದುಡ್ಡು ಮೇಲೆ ತಂದು ಕೊಡು ಸಾಕು. ಭಾಳ ಕಾನೂನು ಮಾಡಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ದುಡ್ಡು ಎಣಿಸೋಲಿ. ಏನು ನೀ ಹೇಳ್ದಂಗೆ ಎಲ್ಲದು ಆಗ್ತದೆ ಅಂತ ಲೆಕ್ಕ ಹಾಕಿಯಾ? ಅದೇಯ
ಇದು ಒಳ್ಳೆ ಕಥೆ ಆತಲ್ಲ. ಹಾಗೆ ಇರಲಂತೆ. ಅದೇ ಹೇಳಿದ್ನಲ್ಲ, ನಿಮಗೆ ದಿನ ಬೈತಾ ಇರಬೇಕಿತ್ತು, ಅವಾಗ ಗೊತ್ತಾತಿತ್ತು ಏನು ಅಂತ. ನಾವಿಲ್ಲಿ ಬೈಸ್ಕೊಳೋದು. ಇಲ್ಲಿ ಏನೋ ಹೇಳಿದ್ರೆ ಏನೋ ಹೇಳ್ತಾರೆ. ಊರು ಮನೆಯವರೆಲ್ಲ ಸ್ವಲ್ಪ ಏನಾದ್ರು ಹೇಳೋದು ತಪ್ಪೇದೀಗ. ಅವ್ರು ಹಂಗಂದ್ರು, ನಂಗೆ ಹಿಂಗೆ ಹೇಳಿದ್ರು, ಅವ್ರಿಗೆ ಹಿಂಗೆ ಹೇಳಿದ್ರು ಅಂತ. ಈಗ ಇದು ಎಂತ ಮಾಡ್ಕೊಂಡ್ರು ಅಂತಲೇ ಗೊತ್ತಿಲ್ಲ. ಒಂದು ಕಿವಿದು ಹೋದ್ರೆ ಮತ್ತೊಂದು ಕಿವಿದು ಕೇಳಿಸಲ್ಲ. ಇಲ್ಲಿ ಎಂತ ಅಂತ ಗೊತ್ತಿಲ್ಲ ನನಗೆ. ಎಂತ ಅಂತ ನೀವು ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗಿ ನೀವು ಟೆಸ್ಟ್ ಮಾಡಿಸಿ ಬಂದೇ ಬಿಡಿ. ಹೌದು, ಅಕ್ಕಗೇನು ಫೋನ್ ಮಾಡೋದು ಬೇಡ. ಪ್ರತಿ ಸರಿನೂ ಅವರಿಗೆ ಮಾಡ್ಬೇಕಂತಿಲ್ಲ. ಯಾಕೆ ನಿಮ್ಗೇನು ಭಾಷೆ ಬರಲ್ಲ? ಕರ್ಕೊಂಡೋಗಿ. ಅಮ್ಮ, ನಾ ದುಡ್ಡು ಬೇಕಾದ್ರೆ ಕೊಡ್ತೀನಿ ಮಾರತಿ, ನೀನೇ ಕರ್ಕೊಂಡು ಹೋಗು. ನಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ನಾನು ಒಂದು ಹೇಳಿದ್ರೆ ಅವರೊಂದು ಹೇಳ್ತಿರ್ತಾರೆ. ದಾರಿ ಉದ್ದಕ್ಕೂ ಬೈಸ್ಕಿತ ಹೋಗ್ಬೇಕು. ಅತ್ತೆ ಸೊಸೆ ಒಂದೊಂದು ಸತಿ ಏನು ಹೇಳ್ತೀರಿ ಅಂತಲೇ ಗೊತ್ತಾಗಲ್ಲ ನಿಮಗೆ. ನಂಗಾಗಲ್ಲ. ಆಗಲಿ ಮರಯ್ಯ, ಹಾಗೆ ಆಗಲಿ. ನಿಂಗೆ ಒಂಥರ ಅವು ಮರ್ಯಾದೆ, ಅವರನ್ನು ಕರ್ಕೊಂಡು ಹೋಗ್ಕೆಲ್ಲ ಆಗಲ್ಲ. ನಮಗೆ ಹಂಗಿಲ್ಲ. ನಮ್ಮರು ಅನ್ನೋದೊಂದು ಇರದೆ. ನಾನು ಅನಿಲ್ ಹುಡುಗನ ಬರೋಕ್ಕೆ ಹೇಳ್ತೀನಿ. ಅವನ ಕಾರಲ್ಲೇ ಕರ್ಕೊಬತ್ತೀನಿ. ನಾನು ನೋಡ್ತೀನಿ ಆತದ ಆಗಲ್ಲ ಅಂತ. ಯಾರ ಅಕ್ಕನೂ ಬೇಡ, ತಮ್ಮನೂ ಬೇಡ, ಯಾರು ಇದು ಮಾಡೋದು ಬೇಡ. ನಾನು ಜೀವ ಕೂಡ ಇದ್ದೀನಿ. ಇನ್ನು ಕರ್ಕೊಂಡು ಹೋಗ್ತೀನಿ ನಾನು. ಏನಂತ ತಿಳ್ಕೊಂಡಿಯ? ಏನಲ್ಲ, ಇವ್ರಿಗೆ ಹಂಗೂ ಹಿಂಗೂ ಅವ್ರಿಗೆ ಕಿವಿ ಕೇಳೋದೇ ಬೇಡ ಅನ್ನಂಗೆ ಅದೇ. ಇವ್ರು ಎಂತ ಬೇಕಾದ್ರೆ ಹೇಳ್ಕೊಂಡು ಎಂತ ಬೇಕಾದ್ರೆ ಮಾಡ್ಕೊಂಡು ಇರ್ಬೋದಲ್ಲ. ನಾನು ನೀವು ಇಲ್ಲಿ ಅನುಭವಿಸ್ಬೇಕಿಲ್ಲಿ, ಬೈಸ್ಕೋಬೇಕಲ್ಲ. ಹಾಗಾಗಿ ನಾನು ಇನ್ನೊಂದು 2 ದಿನ ನೋಡ್ತೀನಿ. ನೀವೇನು ತಂದು ಕೊಡಲ ಅಂದರೆ ಗಟ್ಟಿ ಕೂಗಿ ಅವ್ರ ಹತ್ರನೇ ಹೇಳ್ತೀನಿ. ನೀವು ಮೊನ್ನೆ ಮಿಷಿನ್ ಕಳ್ಕೊ ಬಂದಿದ್ದಕ್ಕೆ ಅವ್ರು ಬೈತಾ ಇದ್ದಾರೆ, ನಿಮಗೆ ದುಡ್ಡು ಕೊಡಲ್ಲಂತೆ ಅಂತೀನಿ. ಮನೆ ಒಳಗೆ ಹೆಂಗೆ ಇರ್ತೀರಿ ನೋಡ್ತೀನಿ. ಆವಾಗ ಅಷ್ಟೇ ಮಾಡ್ತೀನಿ. ನಾ ಇಷ್ಟೊತ್ತು ಮಾತಾಡ್ತಾ ನಿಂತಿದ್ದೇ ನನ್ನ ತಪ್ಪು. ಏನಾರು ಮಾಡ್ಕೇಳಿ, ದುಡ್ಡು ತಂದು ಬಡಿತೀನಿ. ನೋಡಿದ್ರಾ, ಅವ್ರು ಮಾತಾಡಿದ್ದು ನೋಡಿದ್ರೆ? ಇದೇ ಮಾತು ನಾನು ಹೇಳಿದರೆ ಎಷ್ಟು ಹೇಳ್ತಿದ್ರಿ ನೀವು. ಅಲ್ಲ, ಇಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅವರು, ಕಿವಿ ಕೇಳೋದೇ ಬೇಡ, ಹಾಗೆ ಇರಲಿ ಅಂತ. ಬೈಯೋಕ್ಕಾಗಲ್ಲ ನಿಮಗೆ? ಬೈದ್ನಲ್ಲೇ ಪುಣಾತೀತಿ. ನಾನೇನಾರು ಸುಮ್ಮನೆ ನಿಂತಿದ್ನಾನೆ? ಏನು ಬಂದದ? ಯಾಕೆ ನಿನ್ನೆಯಿಂದನೂ ಭಾಳ ಜಳ್ಳಾಗದನೆ. ಎಲ್ಲೋ ಏನೋ ಕಿಸಮ್ಕೊಳ್ಳಿ ಆಗಿದೆ. ಇನ್ನು ಯಾರಿಗೆ ದುಡ್ಡು ಗಿಡ್ಡು ಕೊಟ್ಟು ದಂಡ ಮಾಡ್ಕೊಂಡನೋ ಎಂತ ಮಾಡ್ಕೊಂಡನ? ನಾನು ಕೇಳಬೇಕು ಅಂದೇಳಿ ಮತ್ತು ಸುಮ್ಮನೆ ಹಾಕ್ಕೊಂಡೆ ಬೇಡ ಅಂತ. ನಿನ್ನ ಹತ್ರ ಎಂತಾರು ಹೇಳದ್ನಾ? ಇಲ್ಲಪ್ಪ, ನನ್ನ ಹತ್ರ ಅಂತೂ ಏನೂ ಹೇಳಿಲ್ಲ. ಯಾವಾಗ ಅವ್ರು ನನ್ನ ಹತ್ರ ಏನಾರು ಹೇಳ್ತಾರೆ ಬೇಕಾತಲ್ಲ. ನಾನು ಅದಕ್ಕೆ ಈಗ ಕೇಳೋದು ಬಿಟ್ಟಿನಿ. ಸ್ವಲ್ಪ ಡಲ್ಲದಾರೆ, ನನಗೂ ಗೊತ್ತಾಗಿದೆ. ಎಂತಕ್ಕಂತ ಗೊತ್ತಿಲ್ಲ. ದುಡ್ಡು ಹತ್ತಿಯಪ್ಪ ಈಗ. ಮೊನ್ನೆ ಅಷ್ಟೇ ಅಡಿಕೆ ಖರ್ಚು ಹಾಕ್ಯಾರೆ. ನೀವು ಮಾಡೋದ ಹಾಗೆ ಒಂದು ಸ್ವಲ್ಪ ಲೆಕ್ಕ ಕೇಳಬೇಕು. ಎಷ್ಟಲ್ಲಿ ಹೋತು ಅಡಿಕೆ, ಎಷ್ಟಾಯ್ತು ದುಡ್ಡು, ಅವನ್ನೆಲ್ಲ ಒಂಚೂರು ಕೇಳೋಕ್ಕಾಗಲ್ಲ. ಮನೇಲಿ ಇದ್ದರಿಗೆ ನಿಮಗೆ ನೀವು ಕೇಳಲ್ಲ. ಅದಕ್ಕೆ ಅವ್ರಿಗೆ ಅಷ್ಟು ಸಲಿಗೆ. ಅಲ್ಲ, ನಿಂದು ಒಳ್ಳೆ ಕತೆ ಆಯ್ತಲ್ಲ. ನಾನಿದ್ರು ಇನ್ನೆಷ್ಟು ವರ್ಷ ಇರ್ತೀನಿ? ಅವನ್ನೆಲ್ಲ ಕೇಳಿ ಏನು ಎತ್ತ ಅಂತ ತಿಳ್ಕೊಬೇಕಾದಳು ನೀನು. ನಾನೀಗ ಕೇಳ್ರಿ ಅಂತ ಹೇಳ್ತಾನೆ ಗೊತ್ತಾ ಅಮ್ಮ. ನಿನ್ನ ಸೊಸೆ ಹತ್ರ ಲೆಕ್ಕ ಕೇಳ್ತೀಯೇನೋ ಅಂತಾನೆ. ನೀ ಹೇಳ್ತೀಯಾ? ಏನು ಎತ್ತ, ಎಷ್ಟು ಮಾಡ್ತೀಯ, ಯಾವ ಅಂಗಡಿ ಕೊಡ್ತೀಯ, ದುಡ್ಡು ಎಷ್ಟು ಬರ್ತದೆ, ಲಾಭ ಎಷ್ಟಾಯ್ತು ಹೇಳ್ತೀಯ. ಇವನ್ನೆಲ್ಲ ಏನಾರು ಲೆಕ್ಕ ಕೊಟ್ಟು ಗೊತ್ತಾ ನಿಮಗೆ? ಯಾವ ವಿಷಯಕ್ಕೆ ಬಂದರೂ ಅಲ್ಲಿಗೆ ನನ್ನನ್ನು ತಗೋಬತ್ತೀರಿ ನೀವು. ಅದು ನೀವು ಹೇಳ್ತೀರಲ್ಲ, ನಾನು ದುಡಿಮೆ ಮಾಡೋದು ಇದು ಸ್ವಂತಕ್ಕೆ ಮಾಡಿದ್ದು. ಅದು ಎಂತಕ್ಕೆ ನಾನು ಲೆಕ್ಕ ಕೊಡಬೇಕು ಅನ್ನೋದೇನದೆ? ಇದಾರು ಮನೆ ಉತ್ಪತ್ತಿ ಗೊತ್ತಾ? ಎಲ್ಲರೂ ಸೇರ್ ಮಾಡಿದ ಕೆಲಸ ಇದು. ನಿಂದು ಅದು ಯಾವ ಥರ ಸ್ವಂತ ದುಡಿಮೆನೆ? ನಾವೆಲ್ಲ ಕೆಲಸ ಮಾಡೋದು ಏನಾಗಿ ಕಾಣ್ತದೆ ನಿಮಗೆ? ಯಾಕೆ ನೀವು ಒಬ್ಬಳೇ ಮಾಡ್ತೀಯಾ? ಇದು ಕರೆಂಟ್ ಬಿಲ್ ಕಟ್ಟೋದವ, ಬಾಕಿ ಅಂತ ಈಗ ಸಂಬಳದವರಿಗೆಲ್ಲ ಬಂದವರಿಗೆ ಊಟ ತಿಂಡಿ ಮನೇಲಿ ಅಡುಗೆ ಮಾಡಿ ಹಾಕೋದದು. ನಾನು ಕೆಲಸ ಮಾಡಿದ್ದು ಬಿಡು, ಅದು ಲೆಕ್ಕಕ್ಕೆ ಇಲ್ಲ. ನೀನು ದುಡಿಮೆ ಮಾಡ್ತೀಯ, ನಾನೆಂತ ಆಟ ಆಡ್ತಾ ಕೂತ್ಕೋತೀನಾ? ನಾನು ಯಾಕೆ ಮತ್ತೆ ಮನೆ ಸಂಸಾರಕ್ಕೆ ಮಾಡ್ತಾರಲ್ಲ ಅಂತ ಸುಮ್ಮನೆ ಇದ್ದಿಷ್ಟಕ್ಕೆ ನೋಡು ಹೆಂಗೆ ಹೇಳ್ತೀಯ ನೀನು ಅಂತ. ಹಿಂಗೆ ಹೇಳ್ತಾನೆ ಅವನು, ಹಿಂಗೆ ಹೇಳ್ತಾನೆ. ಅದಕ್ಕೆ ನಾನು ಕೇಳಕ್ಕೆ ಹೋಗಲ್ಲ. ನಿಮ್ಮ ಮನೆ ನಿಮ್ಮ ಸಂಸಾರ ಮಾಡ್ಕೇಳ್ರೆ ಅಂತ ಮಿಕ್ಕಿ ನಿಮ್ಗೆ ಯಾರಿಗಾಗದೆ ಇದ್ರೆ ನನ್ನ ಗಂಡ ನಾ ಕರ್ಕೊಂಡು ಹೋಗ್ತೀನಿ. ಅನಿಲ್ ಹುಡುಗನ ಕರ್ಕೊಂಡೋಗಿ ಮಿಷಿನ್ ಹಾಕ್ಸಿ ಬರ್ತೀನಿ. ಗೊತ್ತು ನನಗೆ ನಿಮ್ಮ ಹತ್ರ ಅಂತ ಹೇಳ್ತಾ ಇರೋದು. ಹೋಗಿ ನಾನು ಮಾತಾಡೋಕೆ ಬಂದನಲ್ಲ, ನನ್ನಷ್ಟಕ್ಕೆ ನಾನು ಸುಮ್ಮನೆ ಒಳಗೆ ಇರ್ಬೇಕಾ ಬೇಡ? ಹಾಂ, ಎಂತ ಅಂತ ಹೇಳಿದ್ರಿ. ಹಾಗೆಯ ವಯಸ್ಸಾತ ಬಂದ ಮೇಲೆ ಎಲ್ಲ ಹಾಗೆಯ ಬಿಡಿ. ನಾವು ಮಾಡೋ ಮೋಸ ಅಂದರೆ ಗೌಡ್ರು ಹೇಳೋದೇ ಒಂದೊಂದು ಸತಿ ಸಮ ಅಂತ ಕಾಣ್ತದೆ. ನಮ್ಮದು ಅಂತ ನಾವು ಸ್ವಲ್ಪ ಇಟ್ಕೋಬೇಕ್ರಿ. ಹೆಂಗೂ ಮಕ್ಕಳೆಲ್ಲ ಸಸಿಯೆಲ್ಲ ಅವ್ರ ಮನೆ ಅವ್ರ ಸಂಸಾರ ಮಾಡ್ಕಿತಾರೆ ಅಂಥೇಳಿ ನಮ್ಮನ್ನು ನಾವು ಪೂರ್ತಿ ಬಿಟ್ಕೊಟ್ಬಿಡ್ತೀವಲ್ಲ, ಅದೇ ಸಲಿಗೆ ಇವಕ್ಕೆ. ನಾನು ತಪ್ಪಲ್ಲೇ ಮಾಡೀನಿ, ಇನ್ನೂ ಮಾಡ್ಕಿತೀನಿ. ಗೌಡ್ರು ಹೇಳಿದ್ರೆ ಬೇಡ ಬೇಡ ಅಂಥೇಳಿ ನಾನೇ ಬಾಯಿ ಕಟ್ತಿದ್ದೆ.
ಇನ್ನು ಬಾಯಿ ಕಟ್ಟಕ್ಕೆ ಹೋಗಲ್ಲ. ಇದೊಂದು ಸತಿ ಹೆಂಗಾರ ಒಂದು ಹರ್ನೀರಿ ಮಾಡ್ಕಿತೀನಿ. ಮಾಡ್ಕೊಂಡ ನೀವು ಹೇಳ್ದಂಗೆ ಇಷ್ಟು ಕೈಕಾಲು ಗಟ್ಟಿ ಇದ್ದಾಗಲೇ ಹಿಂಗೆ ಪೂರ್ತಿ ಕೈಕಾಲು ಸೋತ್ ಕಾಲಕ್ಕೆ ಇನ್ನು ಎಂಥದ ನೋಡ್ತೀನಿ ತಡೀರಿ. ಅಂತಾರೆ ಏನಾರು ಮಾಡ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಗೌಡ್ರನ್ನ.